ಕ್ಲೋಸ್ ಮಾಡಿ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಬಗ್ಗೆ ನಾನು ಹಿಂದಿನ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಕೇಳ್ಕೊಂಡಿದ್ದೀರಲ್ಲ, ಗೊತ್ತಿದೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದರೆ ಏನು ಅಂತ. ಓಕೆ, ಸೊ ಇಟ್ ಈಸ್ ಅನ್ ಅರೇಂಜ್ಮೆಂಟ್ ಅಂಡರ್ ವಿಚ್ ಅ ಕಂಪನಿ enters into an agreement with its shareholders, debenture holders and creditors, whereby the debenture holders, shareholders and creditors agree to sacrifice some of the amount due to them. Okay, and this amount foregone is utilized for the purpose of writing off overvalued assets, for writing off the fictitious assets and for writing off the past losses. ನೋಡಿ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡೋದು ಯಾವಾಗ ಅಂದರೆ, ಒಂದು ಕಂಪನಿ ಸತತವಾಗಿ ಕೆಲವು ವರ್ಷಗಳಿಂದ ಲಾಸ್ ಮಾಡ್ಕೊಳ್ತಾ ಇದೆ, ಆಮೇಲೆ ಅದರ ಕೆಲವು ಅಸೆಟ್ಸ್ನೆಲ್ಲ ಓವರ್ ವ್ಯಾಲ್ಯೂಯೇಷನ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಇರೋದಕ್ಕಿಂತ ಜಾಸ್ತಿ ತೋರಿಸ್ಬಿಟ್ಟಿದ್ದೀವಿ ಬ್ಯಾಲೆನ್ಸ್ ಶೀಟಲ್ಲಿ. ಅಂಥ ಸಂದರ್ಭದಲ್ಲಿ ಅದನ್ನು ನಾವು ಅದರ ವ್ಯಾಲ್ಯೂವನ್ನು ರೆಡ್ಯೂಸ್ ಮಾಡಬೇಕು. ಬಿಕಾಸ್ ದ ಬ್ಯಾಲೆನ್ಸ್ ಶೀಟ್ ಈಸ್ ನಾಟ್ ಶೋಯಿಂಗ್ ಎ ಟ್ರೂ ಪಿಕ್ಚರ್ ಆಫ್ ದ ಬಿಸ್ನೆಸ್. ಓಕೆ, ಸಮ್ ಆಫ್ ದ ಅಸೆಟ್ಸ್ ಆರ್ ಓವರ್ ವ್ಯಾಲ್ಯೂಡ್, ಸಮ್ ಆಫ್ ದ ಅಸೆಟ್ಸ್ ಮೈಟ್ ಹ್ಯಾವ್ ಬೀನ್ ಅಂಡರ್ ವ್ಯಾಲ್ಯೂಡ್, ಈ ಥರ ಎಲ್ಲ ಆಗಿರುತ್ತೆ. ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಯಾವಾಗ ಮಾಡ್ತಾರೆ ಅಂತ ಹೇಳಿದರೆ, ವೆನ್ ದ ಕಂಪನಿ ಈಸ್ ಇನ್ ಸೀರಿಯಸ್ ಫೈನಾನ್ಷಿಯಲ್ ಡಿಫಿಕಲ್ಟೀಸ್, ವೆನ್ ದ ಕಂಪನಿ ಈಸ್ ಇನ್ ದ ವರ್ಜ್ ಆಫ್ ಲಿಕ್ವಿಡೇಷನ್, ಈಸ್ ಅಟ್ ದ ವರ್ಜ್ ಆಫ್ ಲಿಕ್ವಿಡೇಷನ್, ಇನ್ನೇನು ಲಿಕ್ವಿಡೇಷನ್ ಆಗೋ ಹಂತಕ್ಕೆ ಬಂದುಬಿಟ್ಟಿದೆ ಕಂಪನಿ. ಈಗ ಆ ಕಂಪನಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಕಂಪನಿ ಡೈರೆಕ್ಟರ್ಸಿಗೆ ಅನಿಸಿದರೆ, ಆಗ ಅವರು ಒಂದು ಸ್ಪೆಷಲ್ ಅರೇಂಜ್ಮೆಂಟನ್ನು ಮಾಡ್ಕೊಳ್ತಾರೆ. ಯಾರ ಜೊತೆಗೆ? ಶೇರ್ ಹೋಲ್ಡರ್ಸ್, ಡಿಬೆಂಚರ್ ಹೋಲ್ಡರ್ಸ್, ಕ್ರೆಡಿಟಾರ್ಸ್, ಪಾರ್ಟೀಸ್ ಟು ದ ಆರ್ಗನೈಸೇಷನ್ ಯಾರಿದ್ದಾರೆ ಅವ್ರ ಜೊತೆಗೆ ಒಂದು ಅರೇಂಜ್ಮೆಂಟನ್ನು ಮಾಡ್ಕೊಳ್ತಾರೆ. ಈ ಅರೇಂಜ್ಮೆಂಟ್ ಪ್ರಕಾರ ದ ಶೇರ್ ಹೋಲ್ಡರ್ಸ್ ವಿಲ್ ಸ್ಯಾಕ್ರಿಫೈಸ್ ಆರ್ ದೇ ವಿಲ್ ಅಗ್ರಿ ಟು ರೆಡ್ಯೂಸ್ ದೇಯರ್ ಕ್ಯಾಪಿಟಲ್. ಓಕೆ, ಕ್ಯಾಪಿಟಲ್ ಈಸ್ ಆಲ್ಸೋ ಎ ಲಯಬಿಲಿಟಿ ಟು ಎ ಕಂಪನಿ. ಕ್ಯಾಪಿಟಲನ್ನು ಕೂಡ ನಾವು ಲಯಬಿಲಿಟಿ ಅಂತಲೇ ಕರಿತೀವಿ ಒಂದು ಕಂಪನಿ ದೃಷ್ಟಿಯಿಂದ ಹೇಳೋದಾದರೆ. ಯಾಕೆ ಅಂತ ಹೇಳಿದರೆ, ಕಂಪನಿ ಒಂದು ಕ್ಲೋಸ್ ಆದಾಗ, ಲಿಕ್ವಿಡೇಟ್ ಆದಾಗ, ಕಂಪನಿ ಆ ಕ್ಯಾಪಿಟಲನ್ನು ಶೇರ್ ಹೋಲ್ಡರ್ಸಿಗೆ ರಿಟರ್ನ್ ಮಾಡಬೇಕು. ಕ್ಯಾಪಿಟಲ್ ಅಮೌಂಟನ್ನು ಶೇರ್ ಹೋಲ್ಡರ್ಸಿಗೆ ವಾಪಸ್ ಕೊಡಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾವು ಕ್ಯಾಪಿಟಲನ್ನು ಕೂಡ ಒಂದು ಲಯಬಿಲಿಟಿ ಅಂತಲೇ ಕರಿತೀವಿ, ಬರ್ಡನ್ ಅಂತಲೇ ತಗೊಳ್ಬೇಕಾಗತ್ತೆ ಲಿಕ್ವಿಡೇಷನ್ ಬಂದಾಗ. ಓಕೆ, ಅದೇ ಥರ ಈಗ ಡಿಬೆಂಚರ್ ಹೋಲ್ಡರ್ಸಿಗೆ ಅವರು ಡಿಬೆಂಚರ್ ಅಮೌಂಟನ್ನು ವಾಪಸ್ ಕೊಡಬೇಕಾಗತ್ತೆ. ಓಕೆ, ಕ್ರೆಡಿಟರ್ಸಿಗೆ ಅವರಿಂದ ಏನು ಸಾಲ ತೊಗೊಂಡಿದ್ದೀವಿ ನಾವು ಅದನ್ನು ವಾಪಸ್ ಕೊಡಬೇಕಾಗತ್ತೆ. ಸೊ ಇದನ್ನು ಮಾಡಬೇಕಾದ್ರೆ ಈಗ ನೀವೇನು ಮಾಡ್ಬೋದು ಅಂದರೆ, ಕಂಪನಿ ಉಳಿಸ್ಕೊಳ್ಬೇಕಾಗಿದೆ. ಓಕೆ, ಯು ಹ್ಯಾವ್ ಟು ಸೇಫ್ ಗಾರ್ಡ್ ದ ಕಂಪನಿ. ಓಕೆ, ಟು ಸೇಫ್ ಗಾರ್ಡ್ ದ ಕಂಪನಿ ಯು ಮೇ ಅಪ್ರೋಚ್ ದ ಶೇರ್ ಹೋಲ್ಡರ್ಸ್ ಆರ್ ಕ್ರೆಡಿಟರ್ಸ್ ಆರ್ ಡಿಬೆಂಚರ್ ಹೋಲ್ಡರ್ಸ್ ಟು ಫೋರ್ಗೋ ಟು ಸ್ಯಾಕ್ರಿಫೈಸ್ ಸಮ್ ಆಫ್ ದ ಅಮೌಂಟ್ ಡ್ಯೂ ಟು ದೆಮ್. ನಿಮಗೆ ಕೊಡಬೇಕಾಗಿದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ನಮ್ಮ ಬರ್ಡನನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಕಂಪನಿಯವ್ರನ್ನ ಕೇಳ್ಕೊಳ್ಬೋದು. ಹಾಗೆ ಕೇಳ್ಕೊಂಡಾಗ ಶೇರ್ ಹೋಲ್ಡರ್ಸ್ ಒಪ್ಕೊಳ್ಬೋದು, ಡಿಬೆಂಚರ್ ಹೋಲ್ಡರ್ಸು, ಕ್ರೆಡಿಟರ್ಸು ಎಲ್ಲ ಅದಕ್ಕೆ ಒಪ್ಕೊಳ್ಬೋದು. ಅವರು ಎಷ್ಟನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಎಷ್ಟನ್ನು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ರೆಡಿ ಇದ್ದಾರೆ, ಅದನ್ನೆಲ್ಲ ಕಂಪನಿ ಒಂದು ಅಕೌಂಟಿಗೆ ಹಾಕ್ಕೊಳ್ಳುತ್ತೆ. ಓಕೆ, ದ ಅಮೌಂಟ್ ಸ್ಯಾಕ್ರಿಫೈಸ್ಡ್, ದ ಅಮೌಂಟ್ ಫೋರ್ಗೋನ್ ಬೈ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್, preference shareholders, creditors and debentures are credited to the capital reduction account. Okay, a new account is opened called capital reduction account. Okay, or reconstruction account. It is also known as reconstruction account. Okay, reconstruction account ಅನ್ನು ಓಪನ್ ಮಾಡ್ತೀರಿ. ಈ ರೀಕನ್ಸ್ಟ್ರಕ್ಷನ್ ಅಕೌಂಟಿಗೆ ಆಲ್ ದ ಅಮೌಂಟ್ ಫೋರ್ಗೋನ್ ಬೈ ದ ಪಾರ್ಟೀಸ್, ಆಲ್ ದ ಅಮೌಂಟ್ ಸ್ಯಾಕ್ರಿಫೈಸ್ಡ್ ಬೈ ದ ಪಾರ್ಟೀಸ್ ಈಸ್ ಕ್ರೆಡಿಟೆಡ್. ಓಕೆ, ಇದನ್ನು ಕ್ರೆಡಿಟ್ ಮಾಡ್ತೀವಿ. ಇದನ್ನೆಲ್ಲ ನಾವು ಕಂಪನಿ ದೃಷ್ಟಿಯಿಂದ ಹೇಳೋದಾದರೆ ಇದನ್ನು ಸೇವಿಂಗ್ಸ್ ಆಫ್ ಅ ಕಂಪನಿ ಅಂತ ತಗೊಳ್ಬೋದು ನೀವು. ಓಕೆ, ಕಂಪನಿ ಇಷ್ಟು ಲಯಬಿಲಿಟೀಸನ್ನು ಕಡಿಮೆ ಮಾಡಿಕೊಂಡಿದೆ, ಇಷ್ಟು ಲಯಬಿಲಿಟೀಸನ್ನು ಉಳಿಸ್ಕೊಂಡು ಅಂದರೆ ಕಡಿಮೆ ಮಾಡ್ಕೊಂಡಿದೆ ಅಂತ ಅರ್ಥ, ಬರ್ಡನನ್ನು ಕಡಿಮೆ ಮಾಡ್ಕೊಂಡಿದೆ ಅಂತ. ಈ ಎಷ್ಟು ಕಡಿಮೆ ಆಗಿದೆ ಬರ್ಡನ್ನು, ಎಷ್ಟು ಲಯಬಿಲಿಟಿ ಕಡಿಮೆ ಆಗಿದೆ, ಅದನ್ನು ನಾವು ಏನು ಹೇಳ್ತೀವಿ, ಅಮೌಂಟ್ ಸ್ಯಾಕ್ರಿಫೈಸ್ಡ್ ಬೈ ದ ಪಾರ್ಟೀಸ್. ಇದನ್ನೇನು ಮಾಡಬೇಕು, ಈ ಅಕೌಂಟಿಗೆ ಕ್ರೆಡಿಟ್ ಕೊಟ್ಕೊಳ್ಬೇಕಾಗುತ್ತೆ. ರೀಕನ್ಸ್ಟ್ರಕ್ಷನ್ ಅಕೌಂಟಿಗೆ ಅಥವಾ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ನೀವು ಇದನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ,
ಇದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿದರೆ, ಪ್ರತಿಯೊಂದಕ್ಕೂ ಸಪರೇಟ್ ಎಂಟ್ರೀಸನ್ನು ಬರೀಬೇಕು. ಈಕ್ವಿಟಿ, ಫಾರ್ ಎಕ್ಸಾಂಪಲ್ ಈಕ್ವಿಟಿ ಶೇರ್ ಹೋಲ್ಡರ್ಸು ಈ ಥರ ಹೇಳ್ತಾರೆ, 10 ರೂಪೀಸ್ ಫೇಸ್ ವ್ಯಾಲ್ಯೂ ಇತ್ತು ಮೊದಲು, ಈಗ ನಾವು ಅದನ್ನು 7 ರೂಪೀಸಿಗೆ ಇಳಿಸ್ಕೊಳ್ತೀವಿ ಅಂತ ಒಪ್ಕೊಳ್ಬೋದು. ಓಕೆ, 7 ರೂಪೀಸಿಗೆ ಇಳಿಸ್ಕೊಂಡಾಗ ಅದರ ಎಫೆಕ್ಟ್ ಏನಾಗುತ್ತೆ, ಕ್ಯಾಪಿಟಲ್ ಕಡಿಮೆ ಆಗುತ್ತೆ. 10 ರೂಪೀಸ್ ಪರ್ ಶೇರ್ ಇತ್ತು ಕ್ಯಾಪಿಟಲ್ ಮೊದಲು, 10,000 ಶೇರ್ಸ್ ಆಫ್ ರೂಪೀಸ್ 10 ಈಚ್, 1 lakh ಅಂತ ಇತ್ತು ಮೊದಲು. ಈಗ ಆಫ್ಟರ್ ದ ಅರೇಂಜ್ಮೆಂಟ್, ಆಫ್ಟರ್ ದ ಸ್ಪೆಷಲ್ ಅಗ್ರಿಮೆಂಟ್, these shareholders have agreed to reduce the face value by rupees 3. Okay, now the face value of the share has become rupees 7. ಅಂದರೆ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, 3 ರೂಪೀಸನ್ನು. 3 ರೂಪೀಸ್ ಸ್ಯಾಕ್ರಿಫೈಸ್ ಮಾಡಿದಾರಲ್ಲ, ಇದು ಪರ್ ಶೇರ್ 3 ರೂಪೀಸ್. 10,000 ಶೇರ್ಸ್ ಇಂಟು 3 ರೂಪೀಸ್ ಕಮ್ಸ್ ಟು 30,000 rupees. This 30,000 rupees is the amount sacrificed by the equity shareholders. ಅವ್ರು ಅಷ್ಟನ್ನು ಬಿಟ್ಕೊಟ್ಟಿದ್ದಾರೆ. ಓಕೆ, ಈಗ ಆ 30,000 ರೂಪೀಸ್ ಅವ್ರು ಏನು ಬಿಟ್ಕೊಟ್ಟಿದ್ದಾರೆ ಅದನ್ನು ನೀವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಹಾಕ್ಕೊಳ್ಬೇಕು. ಸಿಮಿಲರ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ಹಾಗೆ ₹2 ಪರ್ ಶೇರ್ ಬಿಟ್ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸಪೋಸ್ ದೆರ್ ಆರ್ 20,000 ಪ್ರಿಫರೆನ್ಸ್ ಶೇರ್ಸ್ ಅಂತ ತಿಳ್ಕೊಳ್ಳೋಣ. 20,000 ಶೇರ್ಸ್ ಇಂಟು 2 ರೂಪೀಸ್ ಪರ್ ಶೇರ್ ಮಾಡಿದರೆ 40,000 ರೂಪೀಸ್ ಆಯಿತು. 40,000 ರೂಪೀಸ್ ಈಸ್ ದ ಅಮೌಂಟ್ ಫೋರ್ಗೋನ್ ಬೈ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಅಮೌಂಟ್ ಸ್ಯಾಕ್ರಿಫೈಸ್ಡ್ ಬೈ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಇದನ್ನು ಕೂಡ ನೀವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಹಾಕ್ಕೊಳ್ತೀರಿ. ಹಾಗೆ ಕ್ರೆಡಿಟರ್ಸ್ ಒಂದಷ್ಟನ್ನು ಬಿಟ್ಕೊಟ್ಟಿರ್ಬೋದು, ಡಿಬೆಂಚರ್ ಹೋಲ್ಡರ್ಸ್ ಬಿಟ್ಕೊಟ್ಟಿರ್ಬೋದು, ಅದೆಲ್ಲದನ್ನು ಕೂಡ ನೀವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಹಾಕ್ಕೊಳ್ಬೇಕು, ಕ್ರೆಡಿಟ್ ಸೈಡ್ನಲ್ಲಿ ಬರ್ಕೊಳ್ಬೇಕು. ಓಕೆ, ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದರೆ, ನೀವು ಇದನ್ನೆಲ್ಲ ಮಾಡಿದ ಮೇಲೆ ನಿಮ್ಮ ಈಗ ಬ್ಯಾಲೆನ್ಸ್ ಶೀಟನ್ನು ಸರಿಯಾದ ಪಿಕ್ಚರ್ ತೋರಿಸೋ ಹಾಗೆ ಮಾಡಬೇಕು. ಯುವರ್ ಬ್ಯಾಲೆನ್ಸ್ ಶೀಟ್ ಶುಡ್ ಶೋ ದ ಟ್ರೂ ಪಿಕ್ಚರ್ ಆಫ್ ದ ಕಂಪನಿ, ರಿಯಲ್ ಪಿಕ್ಚರ್ ಆಫ್ ದ ಕಂಪನಿ. ಈಗ ರಿಯಲ್ ಪಿಕ್ಚರ್ ತೋರಿಸೋದು ಹೇಗೆ ಅಂತ ಹೇಳಿದರೆ, ಕೆಲವೊಂದು ಫಿಕ್ಟಿಷಿಯಸ್ ಅಸೆಟ್ಸ್ ಇದೆ ನಿಮ್ಮಲ್ಲಿ. ಬ್ಯಾಲೆನ್ಸ್, ಇಫ್ ಯು ಗೋ ಥ್ರೂ ದ ಬ್ಯಾಲೆನ್ಸ್ ಶೀಟ್ ಯು ವಿಲ್ ಕಮ್ ಟು ನೋ ದಟ್ ದೆರ್ ಆರ್ ಸಮ್ ಫಿಕ್ಟಿಷಿಯಸ್ ಅಸೆಟ್ಸ್ ಇನ್ ದ ಕಂಪನಿ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಐಟಮ್ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಅಂತ ಬರುತ್ತಲ್ಲ, ಈ ಮಿಸಲೇನಿಯಸ್ ಎಕ್ಸ್ಪೆಂಡಿಚರಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಅಂತ ಬರುತ್ತೆ, ಅಂಡರ್ ರೈಟಿಂಗ್ ಕಮಿಷನ್ ಆರ್ ಬ್ರೋಕರೇಜ್ ಪೇಯ್ಡ್ ಆನ್ ಶೇರ್ಸ್ ಅಂತ ಬರುತ್ತೆ. ಇದೆಲ್ಲದೂ ಕೂಡ ಫಿಕ್ಟಿಷಿಯಸ್ ಅಸೆಟ್ಸ್. ಫಿಕ್ಟಿಷಿಯಸ್ ಅಂತ ಯಾಕೆ ಕರಿತೀವಿ? ದೇ ಆರ್ ನಾಟ್ ದ ರಿಯಲ್ ಅಸೆಟ್ಸ್, ದೇ ಕ್ಯಾನ್ ನಾಟ್ ಬಿ ಸೋಲ್ಡ್. ಈ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ನ ಸೇಲ್ ಮಾಡೋಕ್ಕೆ ಬರಲ್ಲ. ಓಕೆ, ಅದು ಫಾರ್ಮೇಷನ್ ಎಕ್ಸ್ಪೆನ್ಸಸ್ಸು. ಹಾಗಾಗಿ ಅದನ್ನು ಯಾವುದಕ್ಕೆ ಸೇಲೆಬಲ್ ವ್ಯಾಲ್ಯೂ ಇಲ್ಲ, ಯಾವುದಕ್ಕೆ ರಿಯಲೈಸಬಲ್ ವ್ಯಾಲ್ಯೂ ಇಲ್ಲ, ಅದನ್ನೆಲ್ಲ ನಾವು ಫಿಕ್ಟಿಷಿಯಸ್ ಅಸೆಟ್ಸ್ ಅಂತ ಕರಿತೀವಿ. ಕೆಲವು ಸಾರಿ ಗುಡ್ ವಿಲ್ಲನ್ನು ಕೂಡ ನಾವು ಫಿಕ್ಟಿಷಿಯಸ್ ಅಸೆಟ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದರೆ, ಈಗ ಒಂದು ಕಂಪನಿ ಸತತವಾಗಿ ಲಾಸನ್ನು ಮಾಡ್ತಾ ಇದೆ ಎಂದಾಗ ಅದಕ್ಕೆ ಗುಡ್ ವಿಲ್ ಇರೋಕ್ಕೆ ಸಾಧ್ಯ ಇಲ್ಲ, ರೆಪ್ಯುಟೇಷನ್ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸುಮ್ಮನೆ ಅವರು ಗುಡ್ ವಿಲ್ ಅಂತ ತೋರಿಸ್ಕೊಂಡ್ಬಿಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟಲ್ಲಿ, ಗುಡ್ ವಿಲ್ ಅಂತ 10 lakh ರೂಪೀಸ್ ತೋರಿಸಿದ್ದಾರೆ, ಅವ್ರಿಗೆ ಇಲ್ಲವೇ ಇಲ್ಲ ಅಷ್ಟು ಗುಡ್ ವಿಲ್ಲು. ಓಕೆ, ಆಗ ಗುಡ್ ವಿಲ್ ಕೂಡ ಫಿಕ್ಟಿಷಿಯಸ್ ಅಸೆಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಬೋದು. ಕೆಲವು ಸಾರಿ ಅವ್ರು ಹೇಳ್ತಾರೆ ರೈಟ್ ಆಫ್ ದ ಗುಡ್ ವಿಲ್ ಟು ದಿಸ್ ಎಕ್ಸ್ಟೆಂಟ್ ಅಂತ ಹೇಳ್ತಾರೆ, ಅದನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಫಿಕ್ಟಿಷಿಯಸ್ ಅಸೆಟ್ಸ್ ಜೊತೆಗೆ ಕೆಲವು ಓವರ್ ವ್ಯಾಲ್ಯೂಡ್ ಅಸೆಟ್ಸ್ ಇರುತ್ತೆ. ಓವರ್ ವ್ಯಾಲ್ಯೂಡ್ ಅಸೆಟ್ಸ್ ಅಂದರೆ ನೀವು ಅದರ ಬೆಲೆ, ಸಪೋಸ್ ದ ವ್ಯಾಲ್ಯೂ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಈಸ್ ₹2 lakhs, ಬಟ್ ಯು ಹ್ಯಾವ್ ಶೋನ್ ದಿಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಟ್ ₹2,50,000. ದ ರಿಯಲ್ ವ್ಯಾಲ್ಯೂ ಇಸ್ 2 lakhs, ಬಟ್ ಯು ಹ್ಯಾವ್ ಶೋನ್ ಅಟ್ ₹2,50,000. ದಿಸ್ 50,000 ಜಾಸ್ತಿ ತೋರಿಸಿದ್ದೀರಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಅಸೆಟ್ಸ್. ಅದನ್ನು ಕೂಡ ಈಗ ಕಡಿಮೆ ಮಾಡ್ಕೊಳ್ಬೇಕು, ಯಾಕೆಂದರೆ ಬ್ಯಾಲೆನ್ಸ್ ಶೀಟನ್ನು ಕರೆಕ್ಟ್ ಮಾಡ್ತಾ ಇದ್ದೀರಿ ಈಗ ನೀವು. ಓಕೆ, ಅದನ್ನು ಕೂಡ ರೈಟ್ ಆಫ್ ಮಾಡೋದು. ರೈಟ್ ಆಫ್ ಅನ್ನೋ ವರ್ಡನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ತೀವಿ. ರೈಟ್ ಆಫ್ ಮಾಡೋದು ಅಂತ ಹೇಳಿದ್ರೆ ಏನು? ಕ್ಯಾನ್ಸಲ್ ಮಾಡೋದು. ಓಕೆ, ಕ್ಯಾನ್ಸಲಿಂಗ್ ದ ಅಮೌಂಟ್, ಎಕ್ಸೆಸ್ ಅಮೌಂಟ್ ಏನಿದೆ, ಕ್ಯಾನ್ಸಲಿಂಗ್ ದ ಫಿಕ್ಟಿಷಿಯಸ್ ಅಸೆಟ್ಸ್, ಕ್ಯಾನ್ಸಲಿಂಗ್ ದ ಓವರ್ ವ್ಯಾಲ್ಯೂಡ್ ಅಮೌಂಟ್, ಈ ಥರ ಹೇಳ್ತೀವಿ. ಅದೇ ಥರ ಹಿಂದಿನ ವರ್ಷಗಳಲ್ಲಿ ಕಂಪನಿ ಲಾಸ್ ಮಾಡಿದೆ, ದೇರ್ ಇಸ್ ಎ P&L ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಇನ್ ದ ಕಂಪನಿ ಬ್ಯಾಲೆನ್ಸ್ ಶೀಟ್ ಅಂತ ತಿಳ್ಕೊಳ್ಳಿ. ಲಾಸ್ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? ಅಸೆಟ್ ಸೈಡಲ್ಲಿ P&L ಅಕೌಂಟ್ ಇದ್ದರೆ, ಅಸೆಟ್ ಸೈಡಲ್ಲಿ ಕೊನೆಗೆ ಕೊಟ್ಟಿರ್ತಾರೆ P&L ಅಕೌಂಟ್ ಅಂತ. ಹಾಗೇನಾದರೂ ಇತ್ತು ಅಂದರೆ ಕಂಪನಿ ಹಿಂದಿನ ವರ್ಷಗಳಲ್ಲಿ ಲಾಸ್ ಮಾಡಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ ಲಾಸ್ ಎಷ್ಟಿದೆ ಅದನ್ನು ಕೂಡ ರೈಟ್ ಆಫ್ ಮಾಡಬೇಕು. ಅದನ್ನೆಲ್ಲ ರೈಟ್ ಆಫ್ ಮಾಡಿ ಈಗ ಕಂಪನಿಯನ್ನು ಒಂದು ಸ್ಥಿತಿಗೆ ತರಬೇಕು, ನೀವು ಒಂದು ಒಳ್ಳೆ ಸ್ಥಿತಿಗೆ ತರಬೇಕಾಗತ್ತೆ. ಓಕೆ, ದಟ್ ಈಸ್ ದ ಪ್ರೊಸೀಜರ್ ಫಾಲೋಡ್ ಇನ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಯು ಹ್ಯಾವ್ ಟು ಪಾಸ್ ಸಮ್ ಜರ್ನಲ್ ಎಂಟ್ರೀಸ್. ಓಕೆ, ಫಾರ್ ದಿಸ್ ನಾನು ನಿಮಗೆ ಒಂದು ಪ್ರಾಬ್ಲಮನ್ನು ಕಳಿಸಿದ್ದೆ. ಓಕೆ, ಆ ಪ್ರಾಬ್ಲಮ್ ತಂದಿದ್ದೀರಲ್ಲ, ಆ ಪ್ರಾಬ್ಲಮನ್ನು ನೋಡ್ಕೊಳ್ಳಿ ಈಗ. ಓಕೆ, ಮೊದಲನೇದು, ದ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಬ್ರೈಟ್ ಲಿಮಿಟೆಡ್ ಆನ್ 31/8/2014 ಅಂತ ಇದೆ. ಓಕೆ, ಇಫ್ ಯು ಗೋ ಥ್ರೂ ದ ಬ್ಯಾಲೆನ್ಸ್ ಶೀಟ್,
ಅದರ ಬ್ಯಾಲೆನ್ಸ್ ಶೀಟನ್ನು ನೋಡ್ಕೊಳ್ಳಿ. ಇಲ್ಲಿ ಲಾಸ್ಟಿಗೆ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಬರೋದು ಲಾಸ್ಟಿಗೆ. ಓಕೆ, ತೆಗಿಯಕ್ಕೆ ಹೇಳಿ. ಕವರ್ ಆಗ್ತಿಲ್ವಾ? ಕವರ್ ಆಗ್ತಾ ಇಲ್ಲ. ಈಗ ಕಾಣುತ್ತಾ? ಓಕೆ ಓಕೆ, ಈಗ ನೋಡ್ಕೊಳ್ಳಿ. ಇಲ್ಲಿ ಲಾಸ್ಟಿಗೆ ಬ್ಯಾಲೆನ್ಸ್ ಶೀಟನ್ನು ಕೊನೆಯಲ್ಲಿ ಕೆಲವು ಎಕ್ಸ್ಪೆನ್ಸಸ್ ಇದೆ. ಒಂದು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂತ ಬರುತ್ತೆ, ಇನ್ನೊಂದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ, ಇನ್ನೊಂದು P&L ಅಕೌಂಟ್. ಆ ಮೂರನ್ನು ಮಾರ್ಕ್ ಮಾಡ್ಕೊಳ್ಳಿ, ಫಿಕ್ಟಿಷಿಯಸ್ ಅಸೆಟ್ಸ್. ಓಕೆ, ಲಾಸ್ಟ್ 3 ಐಟಮ್ಸ್ ಇದೆಯಲ್ಲ, ಆ ಮೂರನ್ನು ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಫಿಕ್ಟಿಷಿಯಸ್ ಅಸೆಟ್ಸ್ ಅಂದರೆ ಅದನ್ನು ನೀವು ಸೇಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ 3 ಅಸೆಟ್ಸನ್ನು, ಆ ಮೂರನ್ನು ರೈಟ್ ಆಫ್ ಮಾಡಬೇಕು. ಓಕೆ, ದೇ ಹ್ಯಾವ್ ಟು ಬಿ ರಿಟರ್ನ್ ಆಫ್ ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದೇ ಥರ ಈಗ ಕೆಲವು ಬೇರೆ ಅಸೆಟ್ಸನ್ನು ಅವರು ರೈಟ್ ಆಫ್ ಮಾಡಲಿಕ್ಕೆ ಹೇಳಿರ್ಬೋದು, ಬೇರೆ ಓವರ್ ವ್ಯಾಲ್ಯೂಯೇಷನ್ ಕೂಡ ಇರ್ಬೋದು. ಓಕೆ, ಓವರ್ ವ್ಯಾಲ್ಯೂಯೇಷನ್ ಇದ್ದಾಗ ನೀವು ಅದನ್ನು ಕೂಡ ಕಡಿಮೆ ಮಾಡಬೇಕಾಗತ್ತೆ. ಅದು ಅಡ್ಜಸ್ಟ್ಮೆಂಟ್ಸಲ್ಲಿ ಇರುತ್ತೆ, ನೋಡ್ಕೊಳ್ಬೇಕು ನೀವು. ಈಗ ವಿ ವಿಲ್ ಗೋ ಥ್ರೂ ದ ಅಡ್ಜಸ್ಟ್ಮೆಂಟ್ಸ್. ಓಕೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ಇಲ್ಲಿ, ಪ್ರಿಫರೆನ್ಸ್ ಶೇರ್ಸ್ ಬಿ ರೆಡ್ಯೂಸ್ಡ್ ಟು ಆನ್ ಈಕ್ವಲ್ ನಂಬರ್ ಆಫ್ ಶೇರ್ಸ್ ಆಫ್ ₹50 ಈಚ್ ಅಂತ ಇದೆ. ಫುಲ್ಲಿ ಪೇಯ್ಡ್ ಶೇರ್ಸ್ ಅಂತ ಬರುತ್ತೆ. ಯಾಕೆ FP ಅಂತ ಬರೆದಿದ್ದಾರಲ್ಲಿ, ಫುಲ್ಲಿ ಪೇಯ್ಡ್ ಶೇರ್ಸ್ ಅಂತ ಅರ್ಥ ಅದು. ಓಕೆ, ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಶುಡ್ ಬಿ ರೆಡ್ಯೂಸ್ ಟು ಅನ್ನೋದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ರೆಡ್ಯೂಸ್ಡ್ ಬೈ ಅಂದ್ರೇ ಬೇರೆ ಅರ್ಥ ಬರುತ್ತೆ, ರೆಡ್ಯೂಸ್ಡ್ ಟು ಅಂದ್ರೇ ಬೇರೆ ಅರ್ಥ ಬರುತ್ತೆ. ರೆಡ್ಯೂಸ್ ಟು ಆನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ₹50 ಈಚ್. ಈಗ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಕೊಳ್ಳಿ. ಬ್ಯಾಲೆನ್ಸ್ ಶೀಟಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಫೇಸ್ ವ್ಯಾಲ್ಯೂ ಎಷ್ಟಿದೆ? ಓಕೆ, ಬ್ಯಾಲೆನ್ಸ್ ಶೀಟಲ್ಲಿ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ನೋಡಬೇಕು, ಯಾವಾಗಲೂ ಆಥರೈಸ್ ನೋಡಬಾರ್ದು. ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ನಲ್ಲಿ 7,500 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಯ್ಡ್ ಅಂತ ಇದೆ. ಓಕೆ, ₹100 ಒರಿಜಿನಲ್ ಫೇಸ್ ವ್ಯಾಲ್ಯೂ ಇತ್ತು, ಈಗ ಅದನ್ನು ₹50 ಇಳಿಸಬೇಕು. ಅಂದರೆ ₹50 ನೀವು ಕಡಿಮೆ ಮಾಡ್ತಾ ಇದ್ರಿ. ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ಅಗ್ರೀಡ್ ಟು ಸ್ಯಾಕ್ರಿಫೈಸ್ ₹50 ಪರ್ ಶೇರ್. ಅರ್ಥ ಆಗ್ತಿದೆಯಲ್ಲ? ₹50 ಅವ್ರು ಬಿಟ್ಕೊಡ್ತಾ ಇದ್ದಾರೆ. ₹100 ಇರೋ ಶೇರ್ ಬೆಲೆನ ₹50 ಇಳಿಸ್ಕೊಳ್ಳಿಕ್ಕೆ ಅವರು ಒಪ್ಪಿದ್ದಾರೆ ಅಂತ ಹೇಳಿದಾಗ ಇದಕ್ಕೊಂದು ಎಂಟ್ರಿಯನ್ನು ನೀವು ಹಾಕಬೇಕು. ಕ್ಯಾಪಿಟಲ್ ಕಡಿಮೆ ಆಗುತ್ತಲ್ಲ, ಈಗ ₹100 ಇದ್ದಿದ್ದು ₹50 ಬಂದಿದೆ ಅಂತ ಹೇಳಿದಾಗ ಕ್ಯಾಪಿಟಲ್ಲು ಕಡಿಮೆ ಆಗುತ್ತೆ. ಸೊ ಇದಕ್ಕೆ ನೀವು ಒಂದು ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಬೇಕೀಗ. ಈಗ ನೀವೇನು ಮಾಡಬೇಕಾಗಿದೆ ಇಲ್ಲಿ ಅಂತ ಹೇಳಿದರೆ, ಒಂದು ಹಳೆ ಕ್ಯಾಪಿಟಲನ್ನು ಕ್ಯಾನ್ಸಲ್ ಮಾಡಬೇಕು. ಹಳೆ ಕ್ಯಾಪಿಟಲ್ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಇರುವಂಥ ಕ್ಯಾಪಿಟಲನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಹೊಸ ಕ್ಯಾಪಿಟಲನ್ನು ಯು ಹ್ಯಾವ್ ಟು ಬ್ರಿಂಗ್ ದೆಮ್ ಇನ್ ಟು ಅಕೌಂಟ್ಸ್. ಓಕೆ, ಹೊಸ ಕ್ಯಾಪಿಟಲ್ನ ಫೇಸ್ ವ್ಯಾಲ್ಯೂ ₹50 ಪರ್ ಶೇರ್, ಹಳೆ ಕ್ಯಾಪಿಟಲ್ನ ಫೇಸ್ ವ್ಯಾಲ್ಯೂ ₹100 ಪರ್ ಶೇರ್. ಅರ್ಥ ಆಗ್ತಿದೆಯಾ ಇದು? ಈಗ ನಾನು ಎಂಟ್ರಿ ಬರಿತೀನಿ. ಅದು 7%, ಎಷ್ಟು ಪರ್ಸೆಂಟ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕೊಟ್ಟಿಲ್ಲ, 7,500 ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ದಾರೆ. ಸೊ ಎಂಟ್ರಿ ಈ ಥರ ಬರುತ್ತೆ. ಮೊದಲನೇ ಎಂಟ್ರಿ ಹೀಗೆ ಬರುತ್ತೆ ನೋಡಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬ್ರ್ಯಾಕೆಟ್ನಲ್ಲಿ ಓಲ್ಡ್ ಅಂತ ಬರೀರಿ, ಅಥವಾ ₹100 ಪರ್ ಶೇರ್ ಅಂತಲೂ ಬರಿಬೋದು. ₹100 ಅಕೌಂಟ್ ಡೆಬಿಟ್, ಇದನ್ನು ಡೆಬಿಟ್ ಮಾಡಬೇಕು. ಹಳೆ ಶೇರ್ ಕ್ಯಾಪಿಟಲನ್ನು ಡೆಬಿಟ್ ಮಾಡಬೇಕು ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಹೊಸ ಶೇರ್ ಕ್ಯಾಪಿಟಲಿನ ಬೆಲೆ ಎಷ್ಟು? ₹50. ಇದನ್ನು ಕ್ರೆಡಿಟ್ ಮಾಡಬೇಕು. ಆಮೇಲೆ ಟು ಉಳಿದಿದ್ದನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಹಾಕ್ಕೊಳ್ಬೇಕು. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಓಕೆ, ಈ ಥರ ಎಂಟ್ರಿ ಬರಬೇಕು. ಇಲ್ಲಿ ಕ್ಯಾಲ್ಕುಲೇಷನ್ ಹೇಗೆ ಅಂತ ಹೇಳಿದರೆ, ಇದು 7,500 ಶೇರ್ಸ್ ಇಂಟು ₹100 ಪರ್ ಶೇರ್ ಅಂದರೆ 7,50,000 ಆಗುತ್ತೆ. 7,50,000. ಇಲ್ಲಿ 7,500 ಶೇರ್ಸ್ ಇಂಟು ₹50 ಅಂದರೆ 3,75,000. ಓಕೆ, 3,75,000 ಬರುತ್ತೆ. ಓಕೆ, ಇದರ ಹಾಫ್ ಬರುತ್ತೆ ಇದು. ಓಕೆ, ಈಗ ಡಿಫ್ರೆನ್ಸ್ ಎಷ್ಟು? ಇದಕ್ಕೂ ಡಿಫ್ರೆನ್ಸು 7,50,000 ಅವರು 3,75,000 ಮಾತ್ರ ಇಟ್ಕೊಂಡಿದ್ದಾರೆ, ಉಳಿದಿದ್ದನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಡಿಫರೆನ್ಸ್ ಅಮೌಂಟ್ ಈಸ್ 3,75,000. This is the first entry to be passed for bringing down the preference share capital, for reducing the preference share capital. ಇಲ್ಲಿ ಓಲ್ಡ್ ಶೇರ್ ಕ್ಯಾಪಿಟಲನ್ನು ಡೆಬಿಟ್ ಮಾಡಿದಿರಿ,
ಡೆಬಿಟ್ ಮಾಡೋ ಉದ್ದೇಶ ಏನೆಂದರೆ ಟು ಕ್ಲೋಸ್ ದ ಓಲ್ಡ್ ಕ್ಯಾಪಿಟಲ್ ಅಕೌಂಟ್. ಯು ಆರ್ ಕ್ಲೋಸಿಂಗ್ ದ ಓಲ್ಡ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಕ್ಯಾಪಿಟಲ್ ಯಾವಾಗಲೂ ಲಯಬಿಲಿಟಿ ಸೈಡಲ್ಲಿ ಇರುತ್ತೆ, ನಿಮಗೆ ಗೊತ್ತಿದೆ. ಲಯಬಿಲಿಟಿ ಸೈಡ್ ಅಂದರೆ ಕ್ರೆಡಿಟ್ ಸೈಡ್. ಅದು ಲಯಬಿಲಿಟಿ ಸೈಡ್ ಈಸ್ ಆಲ್ವೇಸ್ ಕ್ರೆಡಿಟ್ ಸೈಡ್, ಅಸೆಟ್ ಸೈಡ್ ಈಸ್ ಡೆಬಿಟ್ ಸೈಡ್. ಸೊ ಕ್ರೆಡಿಟ್ ಸೈಡಲ್ಲಿ ಇತ್ತು ಮೊದಲು, ಈಗ ಅದನ್ನು ನೀವು ಕ್ಲೋಸ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಅಪೋಸಿಟ್ ಮಾಡಬೇಕು, ಡೆಬಿಟ್ ಮಾಡಬೇಕು. ಹಾಗಾಗಿ ನೀವು ಇದೇನು ಮಾಡಿದಿರಿ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಡೆಬಿಟ್ ಮಾಡ್ಕೊಂಡಿದ್ದೀರಿ. ಓಕೆ, ಇದು ಕ್ಲೋಸ್ ಆಯಿತು. ಈಗ ಹೊಸ ಶೇರ್ ಕ್ಯಾಪಿಟಲ್ ₹50 ಶೇರ್ ಕ್ಯಾಪಿಟಲ್ ಏನಿದೆ ಅದನ್ನು ಯು ಹ್ಯಾವ್ ಟು ಬ್ರಿಂಗ್ ದೆಮ್ ಇನ್ ಟು ಯುವರ್ ಬುಕ್ಸ್ ಆಫ್ ಅಕೌಂಟ್ಸ್. ಈಗ ಹೊಸದಾಗಿ ಈ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ನೀವು. ಓಕೆ, ಕ್ರಿಯೇಟ್ ಮಾಡಬೇಕು ಅಂದರೆ ಅದನ್ನು ಲಯಬಿಲಿಟಿ ಸೈಡಲ್ಲಿ ತೋರಿಸ್ಬೇಕಾಗಿದೆ. ಈಗ ಲಯಬಿಲಿಟಿ ಸೈಡಲ್ಲಿ ತೋರಿಸ್ಬೇಕು ಅಂದರೆ ಇದನ್ನು ಕ್ರೆಡಿಟ್ ಮಾಡಬೇಕು ನೀವು. ಹೊಸದಾಗಿ ಅದನ್ನು ಬುಕ್ಸ್ ಆಫ್ ಅಕೌಂಟ್ಸಿಗೆ ತರ್ತಾ ಇದ್ದೀರಿ ಅಂದರೆ ಇದನ್ನು ನೀವೀಗ ಹೊಸದಾಗಿ ಕ್ರೆಡಿಟ್ ಕೊಡಬೇಕಾಗತ್ತೆ. ಈಗ ಇದು ಹೊಸದಾಗಿ ಓಪನ್ ಆಗ್ತಾ ಇದೆ. ಇದು ಕ್ಲೋಸ್ ಆಯಿತು, ಇದು ಓಪನ್ ಆಗ್ತಾ ಇದೆ ಅಕೌಂಟ್, ಅದಕ್ಕೆ ಕ್ರೆಡಿಟ್ ಮಾಡಿದ್ದೀರಿ. ಓಕೆ, ಇದಾದಮೇಲೆ ಡಿಫರೆನ್ಸ್ ಅಮೌಂಟ್ ಏನಿದೆ ದಟ್ ಈಸ್ ದ ಅಮೌಂಟ್ ಸ್ಯಾಕ್ರಿಫೈಸ್ಡ್ ಬೈ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ದಟ್ ಈಸ್ ದ ಸೇವಿಂಗ್ಸ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎ ಕಂಪನಿ ದೃಷ್ಟಿಯಿಂದ ಅದು ಒಂದು ಸೇವಿಂಗ್ಸು. 3,75,000 ಅದು ಉಳಿಸ್ಕೊಂಡಿದೆ, ಅಷ್ಟು ಬರ್ಡನ್ನು ಕಡಿಮೆ ಮಾಡ್ಕೊಂಡಿದೆ ಅಂತ ಅರ್ಥ. ಅದನ್ನು ನೀವು ಎಷ್ಟು ಸೇವಿಂಗ್ಸ್ ಆಗಿದೆ ಅದನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಕೊಟ್ಟಿದ್ದೀರಿ. ದಿಸ್ ಈಸ್ ದ ಫಸ್ಟ್ ಎಂಟ್ರಿ ಫಾರ್ ಫಸ್ಟ್ ಅಡ್ಜಸ್ಟ್ಮೆಂಟ್. ಓಕೆ, ಅರ್ಥ ಆಗುತ್ತಲ್ಲ? ಈಗ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡೋಣ. ದ ಈಕ್ವಿಟಿ ಶೇರ್ಸ್ ಬಿ ರೆಡ್ಯೂಸ್ ಟು ಆ್ಯನ್ ಈಕ್ವಲ್ ನಂಬರ್ ಆಫ್ ಶೇರ್ಸ್ ಆಫ್ ₹25 ಈಚ್. ಅವರೇನು ಹೇಳ್ತಾ ಇದ್ದಾರೆ? ಈಕ್ವಿಟಿ ಶೇರ್ಸನ್ನು ₹25 ಇಳಿಸಿ. ರೆಡ್ಯೂಸ್ ಟು ಅಂದರೆ ₹25 ಇಳಿಸಿ ಅಂತ ಅರ್ಥ. ಓಕೆ, ಮೊದಲು ಎಷ್ಟಿತ್ತು ಈಕ್ವಿಟಿ ಶೇರ್ ವ್ಯಾಲ್ಯೂ? ನೀವು ಬ್ಯಾಲೆನ್ಸ್ ಶೀಟ್ ನೋಡಿದರೆ ಗೊತ್ತಾಗುತ್ತೆ, ₹100 ಇತ್ತು. ₹100 ಶೇರ್ಸ್ ಈಸ್ ನೌ ರೆಡ್ಯೂಸ್ ಟು ₹25 ಪರ್ ಶೇರ್. ಇಟ್ ಈಸ್ ರೆಡ್ಯೂಸ್ಡ್ ಬೈ ಅಲ್ಲ, ರೆಡ್ಯೂಸ್ ಟು ₹25 ಪರ್ ಶೇರ್. ₹25 ಈಗ ಬಂದು ನಿಂತಿದೆ. ಓಕೆ, ಅಂದರೆ ಅವ್ರು ಎಷ್ಟನ್ನು ಬಿಟ್ಕೊಟ್ಟು ಹಾಗಾಯಿತು? 100 ಮೈನಸ್ 25 ಅಂದರೆ ₹75. ಜಾಸ್ತಿ ಹೇಳಬೇಡಿ, ₹75 ಅವರು ಬಿಟ್ಕೊಡ್ತಾ ಇದ್ದಾರೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹ್ಯಾವ್ ಫಾರ್ಗೋನ್. ಓಕೆ, ₹75 ಪರ್ ಶೇರ್. ಈಗ ನೀವು ಇದನ್ನು ನೋಡಿಕೊಂಡು ಜರ್ನಲ್ ಎಂಟ್ರಿಯನ್ನು ಹಾಕ್ಕೊಳ್ಬೇಕು. ಈಗ ಜರ್ನಲ್ ಎಂಟ್ರಿ ನೀವೇ ಅರ್ಥ ಮಾಡಿಕೊಂಡ್ರೆ ಬರಿಬೋದು ಇದನ್ನು. ಈ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ನಾವು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಶೇರ್ ಕ್ಯಾಪಿಟಲ್ ಮೊದಲಿದ್ದೆಷ್ಟು? ₹100. ₹100 ಕ್ಲೋಸ್ ಮಾಡಬೇಕು. ಹಾಗಾಗಿ ಇದನ್ನು ಡೆಬಿಟ್ ಮಾಡ್ತಾ ಇದ್ದೀರಿ. ಓಕೆ, ₹100 ಅಕೌಂಟ್ ಡೆಬಿಟ್. ನಾವು ದ ನಂಬರ್ ಆಫ್ ಶೇರ್ಸ್ 5,000. ಓಕೆ, ಸೊ 5,000 ಶೇರ್ಸ್ ಇಂಟು ₹100 ಅಂದರೆ ಇಟ್ ಕಮ್ಸ್ ಟು ₹5 lakhs. 5 lakhsನ್ನು ಈಗ ಕ್ಲೋಸ್ ಮಾಡಿದ್ರಿ. ಹೊಸ ಕ್ಯಾಪಿಟಲನ್ನು ಓಪನ್ ಮಾಡ್ಕೊಳ್ಳಿ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬ್ರ್ಯಾಕೆಟ್ನಲ್ಲಿ ₹25 ಅಕೌಂಟ್. ಓಕೆ, ಈಗ ಹೊಸದಾಗಿರೋಂಥ ಶೇರ್ ಕ್ಯಾಪಿಟಲ್ನ ಫೇಸ್ ವ್ಯಾಲ್ಯೂ ₹25 ಇದೆ. ಸೊ 5,000 ಶೇರ್ಸ್ ಇಂಟು ₹25 ಕಮ್ಸ್ ಟು 25 2,25,000. Okay, it is 2,25,000 Okay, now equity share capital or 1,25,000. Sorry, it is 1,25,000. Okay, now the remaining amount, balance amount, is transferred to capital reduction account. Capital reduction account, that is 5 lakhs minus 1,25,000. That is 3,75,000. This is the burden reduced. Okay, for the company, the burden is reduced to the extent of 3,75,000, and this is a savings for a company, and it is transferred to capital reduction account. Okay, ಇದು second entry. Second adjustment ಗೆ second entry ಅನ್ನು ಹಾಕಿದ್ದೀರಿ. Now the third adjustment, point C. The amount so made available be used to write off ₹30,800 of the leasehold premises, 15,000 of stock
20% of plant and machinery and debtors. The balance available to be used to write off patents. ಈಗ ಅವ್ರು ಹೇಳ್ತಾ ಇದ್ದಾರೆ, ಈಗ ಬ್ಯಾಲೆನ್ಸ್ ಅವೈಲಬಲ್ ಇನ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಕೆಲವನ್ನೆಲ್ಲ ರೈಟ್ ಆಫ್ ಮಾಡಿ ಅಂತ ಹೇಳ್ತಾರೆ, ಕೆಲವನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ಸಲ್ ಮಾಡಬೇಕಾಗಿರೋದು ಮೊದಲನೇದು ಫಿಕ್ಟಿಷಿಯಸ್ ಅಸೆಟ್ಸ್. ನೆನ್ಪಿಟ್ಕೊಳ್ಳಿ, ಫಿಕ್ಟಿಷಿಯಸ್ ಅಸೆಟ್ಸು ಲಾಸ್ಟ್ 3 ಐಟಮ್ಸ್ ಇದೆ ಅಲ್ಲಿ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸು, ಆಮೇಲೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ, ಓಕೆ, ಆಮೇಲೆ P&L ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಅಂದರೆ ಪಾಸ್ಟ್ ಲಾಸಸ್ ಅದು, ಓಕೆ. ಇದಿಷ್ಟನ್ನು ಫಸ್ಟು ರೈಟ್ ಆಫ್ ಮಾಡ್ಕೊಳ್ಬೇಕು. ಆಮೇಲೆ ಅವ್ರೇನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಪೇಟೆಂಟ್ಸನ್ನು ರೈಟ್ ಆಫ್ ದ ಲೀಸ್ ಹೋಲ್ಡ್ ಪ್ರಿಮಿಸಸ್ ಬೈ rupees 30,800, ರೈಟ್ ಆಫ್ 30,800 ಔಟ್ ಆಫ್ ಲೀಸ್ ಹೋಲ್ಡ್ ಪ್ರಿಮಿಸಸ್ ಅಂತ ಹೇಳಿದ್ದಾರೆ. ಅದನ್ನು ಅಷ್ಟನ್ನು ರೈಟ್ ಆಫ್ ಮಾಡಬೇಕು. 15,000 ಸ್ಟಾಕಿಂದ ರೆಡ್ಯೂಸ್ ಮಾಡಬೇಕು, ಓಕೆ. ಆಮೇಲೆ 20% ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮತ್ತು ಡೆಟಾರ್ಸನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ನಮಗೆ ಹಣ ಬೇಕಲ್ಲ, ಬ್ಯಾಲೆನ್ಸ್ ಬೇಕಲ್ಲ. ಈ ಬ್ಯಾಲೆನ್ಸನ್ನು ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಂದ ತಗೊಳ್ತೀವಿ, ಓಕೆ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೋಡ್ಕೊಳ್ಳಿ. ಹಿಯರ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಈಸ್ ಶೋಯಿಂಗ್ 3,75,000 ಕ್ರೆಡಿಟ್ ಆ್ಯಂಡ್ ಇನ್ ದ ಫಸ್ಟ್ ಎಂಟ್ರಿ ಇಟ್ ಈಸ್ ಫಸ್ಟ್ ಎಂಟ್ರಿಯಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ ಎಷ್ಟಿತ್ತು? 3,75,000. ಸೊ ಫಸ್ಟ್ ಎಂಟ್ರಿಯಲ್ಲಿ 3,75,000 ಕ್ರೆಡಿಟ್, ಸೆಕೆಂಡ್ ಎಂಟ್ರಿಯಲ್ಲೂ ಕೂಡ 3,75,000 ಕ್ರೆಡಿಟ್. ಟೋಟಲ್ ಅಮೌಂಟ್ ಅವೈಲಬಲ್ ಇನ್ ದ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಈಸ್ 7 lakh rupees, ಓಕೆ. 7,50,000, okay, 7,50,000 rupees. This 7,50,000 should be utilized to write off all the fictitious assets, to write off all the overvalued assets, etc. ಓಕೆ. ಅವ್ರೇನು ಅಡ್ಜಸ್ಟ್ಮೆಂಟನ್ನು ಹೇಳಿದ್ದಾರೆ ಆ ಥರ ಮಾಡ್ಕೊಳ್ತಾ ಹೋಗಬೇಕು. ಈಗ ನಾವು ಅದಕ್ಕೆ ಎಂಟ್ರಿ ಬರೆಯೋಣ, ರೈಟ್ ಆಫ್ ಮಾಡಿದ್ದಕ್ಕೆ ಎಂಟ್ರಿ ಬರೆಯೋಣ. ಥರ್ಡ್ ಎಂಟ್ರಿ, ಓಕೆ. ಥರ್ಡ್ ಎಂಟ್ರಿಯಲ್ಲಿ ಫಸ್ಟು ಫಿಕ್ಟಿಷಿಯಸ್ ಅಸೆಟ್ಸನ್ನು ರೈಟ್ ಆಫ್ ಮಾಡ್ಕೊಂಡ್ಬಿಡೋಣ, ಓಕೆ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಂದ ತೆಗಿತಿದ್ದೀವಿ ಅಂದಾಗ, ಇಲ್ಲಿ ತನಕ ನಾವು ಕ್ರೆಡಿಟ್ ಮಾಡಿದ್ದೀವಿ, ಅದನ್ನು ಅಲ್ಲಿಂದ ತೆಗಿತೀವಿ ಅಂದಾಗ ಏನು ಮಾಡಬೇಕು? ಅದನ್ನು ಡೆಬಿಟ್ ಮಾಡಬೇಕು. ಅದು ಕಡಿಮೆ ಆಗುತ್ತಲ್ಲ ತೆಗೆದಾಗ, ಹಾಗಾಗಿ ಅದನ್ನು ಡೆಬಿಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಂಟ್ರಿ ಹೀಗಾಗುತ್ತೆ ನೋಡಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್, ಓಕೆ. 7,50,000 ಹೇಗೆ ಬಂತು ಅಂತ ಗೊತ್ತಾಯ್ತಲ್ಲ. 3,75,000 ಫಸ್ಟ್ ಎಂಟ್ರಿಯಲ್ಲಿದೆ, ಅನದರ್ 3,75,000 ಸೆಕೆಂಡ್ ಎಂಟ್ರಿಯಲ್ಲಿದೆ. ಟೋಟಲ್ ಬ್ಯಾಲೆನ್ಸ್ ಇನ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಈಸ್ 7,50,000, ಓಕೆ. ಇದರಲ್ಲಿ ಫಿಕ್ಟಿಷಿಯಸ್ ಅಸೆಟ್ಸ್ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟಲ್ಲಿದೆ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಹೌ ಮಚ್? 18,000, ಓಕೆ. ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ shares 18,000, okay, 18,000 to preliminary expenses, rupees 12,000, and then to P&L account, okay. Preliminary expenses 12,000 to P&L account, ಬ್ಯಾಲೆನ್ಸ್ ಶೀಟ್ನಲ್ಲಿದೆ P&L ಅಕೌಂಟ್ 1,15,000, 1,15,000. ಈಗ ಈ ಮೂರು ಕ್ಯಾನ್ಸಲ್ ಆಯಿತು ಅಂತ ಅರ್ಥ ನೋಡಿ. ಎಂಟ್ರಿಯನ್ನು ಸರಿಯಾಗಿ ಗಮನಿಸಬೇಕು ನೀವು. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಂದ ತೆಗಿತಾ ಇದ್ದೀರಿ, ಓಕೆ. ಹಾಗಾಗಿ ಇದನ್ನು ಮೊದಲು ಕ್ರೆಡಿಟ್ ಕೊಟ್ಟಿದ್ರಿ, ಈಗ ಅದನ್ನು ಡೆಬಿಟ್ ಮಾಡಿದ್ರಿ, ಓಕೆ. ಈ ಮೂರು ಅಸೆಟ್ ಸೈಡಲ್ಲಿದೆ, ಗೊತ್ತಾಗ್ತಿದೆಯಲ್ಲ. ಅಸೆಟ್ ಸೈಡಲ್ಲಿದೆ ಅಂದರೆ ದೇ ಆರ್ ಶೋಯಿಂಗ್ ಡೆಬಿಟ್ ಬ್ಯಾಲೆನ್ಸ್. ಈಗ ಅದು ರೈಟ್ ಆಫ್ ಮಾಡಿದಾಗ ಕ್ಲೋಸ್ ಆಗಬೇಕಲ್ವಾ. ಡೆಬಿಟಲ್ಲಿದ್ದು ಕ್ಲೋಸ್ ಆಗಬೇಕು ಅಂದರೆ ಏನು ಮಾಡ್ತೀರಿ? ಕ್ರೆಡಿಟ್ ಮಾಡ್ತೀರಿ. ಹಾಗಾಗಿ ಇದನ್ನು ನೀವು ಮೂರನ್ನು ಕ್ರೆಡಿಟ್ ಮಾಡಿದ್ದೀರಿ, ಅರ್ಥ ಆಯ್ತಲ್ಲ. ಈಗ ನೆಕ್ಸ್ಟ್ ನೋಡ್ಕೊಳ್ಳಿ, ಇನ್ನೇನು ರೈಟ್ ಆಫ್ ಮಾಡೋಕ್ಕೆ ಹೇಳಿದ್ದಾರೆ ಆ ಥರ್ಡ್ ಅಡ್ಜಸ್ಟ್ಮೆಂಟ್ ಓದ್ಕೊಳ್ಳಿ, ಓಕೆ. ಯೂಸ್ ಟು ರೈಟ್ ಆಫ್ 30,800 ಆಫ್ ದ ಲೀಸ್ ಹೋಲ್ಡ್ ಪ್ರಿಮಿಸಸ್. ಲೀಸ್ ಹೋಲ್ಡ್ ಪ್ರಿಮಿಸಸ್ ಕೂಡ ಡೆಬಿಟ್ ಸೈಡಲ್ಲಿದೆ, ಅಂದರೆ ಅಸೆಟ್ ಸೈಡಲ್ಲಿದೆ. ಅದನ್ನು ನೀವು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಟು ಲೀಸ್ ಹೋಲ್ಡ್ ಪ್ರಿಮಿಸಸ್, to leasehold premises 30,800, 30,800, okay. And then to stock ಅನ್ನು 15,000 ಕಡಿಮೆ ಮಾಡಬೇಕು, ಹಾಗಾಗಿ to stock 15,000, okay. Then to
20% ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿಯನ್ನು ರೈಟ್ ಆಫ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಟು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬ್ರ್ಯಾಕೆಟಲ್ಲಿ 20% ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇಟ್ ಈಸ್ 42,200. 20% ಆಫ್ 42,200 ಮೀನ್ಸ್ 8,440. 8,440. And another asset, that is debtors. To debtors, 20% of total debtors is 76,500. 76,500 ಗೆ 20% ಅಂತ ಹೇಳಿದರೆ 15,300. Okay, 15,300. Now you have written off all the assets which are mentioned in the adjustment. And last sentence, read out the last sentence. The balance available to be used to write off patents. Now after writing off all these assets, after writing off all these amounts, if any balance remains in the capital reduction account, that should be utilized to write off patents. Balance available should be used to write off patents ಅಂತ ಹೇಳಿದ್ದಾರೆ. ಸೊ ಈಗ ಇದಿಷ್ಟನ್ನು ಟೋಟಲ್ ಅಪ್ ಮಾಡ್ಕೊಳ್ಬೇಕು, ಎಷ್ಟು ಬರುತ್ತೆ ಅಂತ ನೋಡಿಬಿಟ್ಟು ಉಳಿದಿರೋ ಅಮೌಂಟನ್ನು ಪೇಟೆಂಟ್ಸ್ ಕಡಿಮೆ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬೇಕು. ಅರ್ಥ ಆಗುತ್ತಲ್ಲ? ಟು ಪೇಟೆಂಟ್ಸ್ ಅಂತ ಬರ್ಕೊಳ್ಳಿ ಇಲ್ಲಿ. ಓಕೆ, ನನಗೆ ಇಲ್ಲಿ ಜಾಗ ಇಲ್ಲ, ಹಾಗಾಗಿ ನಾನು ಈ ಕಡೆ ಬರಿತಾ ಇದ್ದೀನಿ ಟು ಪೇಟೆಂಟ್ಸ್. ಓಕೆ ಓಕೆ, ಟು ಪೇಟೆಂಟ್ಸ್ ಅಂತ ಬರಿತೀನಿ. ಇದರ ಕಂಟಿನ್ಯೂಯೇಷನ್ ಇದು. ಇದಾದಮೇಲೆ ಇದನ್ನು ಬರ್ಕೊಳ್ಬೇಕು, ಟು ಪೇಟೆಂಟ್ಸ್ ಅಂತ. ಇಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಅಂತ ಬರ್ಕೊಳ್ಳಿ. ಬ್ಯಾಲೆನ್ಸ್ ಅಮೌಂಟ್, ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಅಂತ ಹೇಳಿದರೆ 7,50,000 ಇದಿಷ್ಟನ್ನು ಟೋಟಲ್ ಮಾಡ್ಕೊಳ್ಬೇಕು. 2,40,000 2,14,540. ಓಕೆ, 2,14,540 ಅಷ್ಟಿದೆ. ಈಗ ನಿಮಗೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅದನ್ನು ನೀವು ರೈಟ್ ಆಫ್ ಮಾಡಬೇಕು. 5,35,460. ಓಕೆ, ಇಟ್ ಕಮ್ಸ್ ಟು 5,35,460. ಓಕೆ, ಪೇಟೆಂಟ್ಸನ್ನು ಇಷ್ಟು ರೈಟ್ ಆಫ್ ಮಾಡ್ತಾಯಿದ್ರಿ. ಎಷ್ಟು ಬ್ಯಾಲೆನ್ಸ್ ಇತ್ತು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟು ನೋಡ್ಕೊಳ್ಬೇಕು. ಅದರಿಂದ ಉಳಿದಿರೋ ಬ್ಯಾಲೆನ್ಸನ್ನು ಉಪಯೋಗಿಸ್ಕೊಂಡು ಯು ಹ್ಯಾವ್ ಟು ರೈಟ್ ಆಫ್ ದ ಪೇಟೆಂಟ್ಸ್, ಯು ಹ್ಯಾವ್ ಟು ಕ್ಯಾನ್ಸಲ್ ದ ಪೇಟೆಂಟ್ಸ್ ಅಮೌಂಟ್. Okay, this is how you have to pass the entries. Now, after this, okay, this is the entry for writing of various fictitious assets, past losses and overvalued assets. Okay, these are the only 3 entries that you have to pass. ಇದಿಷ್ಟು ಆದಮೇಲೆ you have to prepare a balance sheet. ಒಂದು ರಿವೈಸ್ಡ್ ಬ್ಯಾಲೆನ್ಸ್ ಶೀಟನ್ನು ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಏಕೆಂದರೆ ಈಗ ಬ್ಯಾಲೆನ್ಸ್ ಶೀಟ್ ಫಿಗರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಓಕೆ, ಬ್ಯಾಲೆನ್ಸ್ ಶೀಟಲ್ಲಿ ಕೆಲವು ಅಸೆಟ್ಸು ಕಡಿಮೆ ಆಗಿದೆ, ಕೆಲವು ಅಸೆಟ್ಸು ಪೂರ್ತಿ ಕ್ಯಾನ್ಸಲ್ ಆಗಿ ಹೋಗಿದೆ. ಆಮೇಲೆ ಶೇರ್ ಕ್ಯಾಪಿಟಲ್ ಕಡಿಮೆ ಆಗಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಲ್ಲದೂ ಕೂಡ ಕಡಿಮೆ ಆಗಿದೆ. ಅದನ್ನು ನೋಡಿಕೊಂಡು ಯು ಹ್ಯಾವ್ ಟು ಪ್ರಿಪೇರ್ ಎ ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್. ಓಕೆ, ಮೊದಲು ನಾನು ಹಾರಿಸಾಂಟಲ್ ಫಾರ್ಮ್ನಲ್ಲೇ ಬ್ಯಾಲೆನ್ಸ್ ಶೀಟನ್ನು ತೋರಿಸ್ತೀನಿ, ಆಮೇಲೆ ನಾವು ಅದನ್ನು ವರ್ಟಿಕಲ್ ಫಾರ್ಮಲ್ಲಿ ಬರೆಯೋಣ. ಓಕೆ, ಹಾರಿಸಾಂಟಲ್ ಫಾರ್ಮಲ್ಲಿ ಬರೆಯೋದು ಈಸಿ ಅಲ್ಲ ನಿಮಗೆ. ಈ ಕಡೆ ಲಯಬಿಲಿಟಿ ಸೈಡು, ಈ ಕಡೆ ಅಸೆಟ್ ಸೈಡು ಇಟ್ಕೊಂಡು ಬರೀತೀರಿ. ಆ ಥರ ಫಸ್ಟ್ ಹಾರಿಸಾಂಟಲ್ ಫಾರ್ಮ್ನಲ್ಲೇ ಬರ್ಕೊಳ್ಳೋಣ, ಆಮೇಲೆ ಅದನ್ನು ಬೇಕಾದರೆ ವರ್ಟಿಕಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ದಟ್ ವಿಲ್ ಬಿ ಈಸಿಯರ್ ಫಾರ್ ಯು. ಸೊ ಈಗ ಬ್ಯಾಲೆನ್ಸ್ ಶೀಟ್ ಹಾಕೋಣ. ಓಕೆ, ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್, ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್ ಬ್ರ್ಯಾಕೆಟ್ನಲ್ಲಿ ಆಫ್ಟರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್, ಆಫ್ಟರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಓಕೆ, now this is the balance sheet. ಇಲ್ಲಿ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ and then assets. ಓಕೆ, ಈಗ ನೋಡ್ಕೊಳ್ತಾ ಬನ್ನಿ. ಹಳೆ ಬ್ಯಾಲೆನ್ಸ್ ಶೀಟನ್ನು ನೋಡಿಕೊಂಡು ಹೊಸ ಬ್ಯಾಲೆನ್ಸ್ ಶೀಟನ್ನು ನೀವು ಮಾಡಬೇಕಾಗತ್ತೆ. ಓಕೆ, ಹಳೆ ಬ್ಯಾಲೆನ್ಸ್ ಶೀಟ್ ನಾನು ಇಲ್ಲಿ ಬರೆದ್ರೆ ಕವರ್ ಆಗ್ತಾ ಇದೆಯಾ? ಇಲ್ಲಿ ಬಂದರೆ